ಆದರೆ ಸೆಂಟ್ರಲ್ ಗೌರ್ಮೆಂಟ್ಗೂ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ, ಅವರು ರಿವೈಸ್ ಮಾಡಿದರೆ ನಾವು ಜೊತೆಗೆ ರಿವೈಸ್ ಮಾಡ್ತೇವೆ ಅಧ್ಯಕ್ಷರೇ. ಸವದಿ ಅವರೇ ಒಂದೇ ನಿಮಿಷ ಅಧ್ಯಕ್ಷರೇ. ಈಗ ಮಾನ್ಯ ಸಚಿವರು ಗಮನಿಸಿದ್ರೆ ಇಲ್ಲ, ನಾನು ಕೇಳಿದ್ದು ನೇರವಾಗಿ ಮನೆಗಳು ಇಲ್ಲಿಂದ ಮನೆಗಳು ತಗೊಂಡೋಗಿ ಅಲ್ಲಿ 1-2 ಪಂಚಾಯತಿಗೆಲ್ಲ ಮನೆಗಳು ಕೊಡ್ತಿದ್ದಾರೆ. ಆದರೆ ಅದು ನಮಗಂತೂ ಗೊತ್ತೇ ಇಲ್ಲ. ಆದರೆ ಕೆಲವು ಜನಪ್ರತಿನಿಧಿಗಳಂದ್ರೆ ಅವ್ರು ಯಾರು ಅಂತ ನಾನು ಕೇಳ್ತಾ ಇದ್ದೆ ಅಧ್ಯಕ್ಷರೇ. ಯಾಕಂತಂದ್ರೆ ಇಲ್ಲಿ ಏನಾದರೂ ಮನೆಗಳು ಕೊಟ್ಟರೆ ಇಡೀ ನಮ್ಮಲ್ಲಿ 33 ಪಂಚಾಯತಿಗಳು ಅದಾವ. ಎಲ್ಲ ಬಡವರಿರೋಂಥ ಒಂದು ಪಂಚಾಯತಿಗಳದಾವ. ಪ್ರತಿ ಪಂಚಾಯತಿಗೆ ಎಷ್ಟೇ ಮನೆ ಬರಲಿ, ಯಾರೇ ಕೊಟ್ಟಿರಲಿ, ಅವು ಪ್ರತಿ ಪಂಚಾಯತಿಗೆ ಹಂಚಿಕೆ ಮಾಡಬೇಕು. ಮತ್ತು ಗ್ರಾಮ ಸಭೆ ಮುಖಾಂತರ ಅಲ್ಲಿ ಜಾಸ್ತಿ ಮಹಿಳೆಯರನ್ನ ಕೂಡಿಸಿ ಗ್ರಾಮ ಸಭೆ ಮಾಡಿ ಆ ಮುಖಾಂತರ ಮನೆ ಕೊಡ್ರಿ ಅನ್ನೋಂಥದ್ದು ಕೇಳ್ತೀನಿ. ಇದು ನೇರವಾಗಿ ಬಂದು ಮನೆ ತಗೊಂಡೋಗಿ ಅಲ್ಲಿ ದುಡ್ಡಿಗೆಲ್ಲ ಮಾರಾಟ ಆಗ್ತದವ. ಸಭಾಧ್ಯಕ್ಷರೇ, ದಯಮಾಡಿ ನಾನು ಇದು ಸತ್ಯದ ಮಾತು ಹೇಳ್ತಾ ಇದ್ದೀನಿ, ಬೇಕಾದ್ರೆ ಇನ್ನೊಂದ್ಸಲ ತಾವು ಪರಿಶೀಲಿಸಬೇಕು ಅಂತೇಳಿ ಮನವಿ ಮಾಡಿ. ರಿಪೋರ್ಟ್ ತಗೊಂಡು ರಿಪೋರ್ಟ್ ಜೊತೆಗೆ ಉತ್ತರವನ್ನ ಕೊಡ್ತೇನೆ ಅಧ್ಯಕ್ಷರೇ. ಓಕೆ, ಕೂಡ ಅಲ್ಲ, ನೀವು ಕೇಳಬೇಕು, ಕೇಳಿಲ್ಲ ಅಂತ ಹೇಳಿದೆ. ಅವ್ರು ಉತ್ತರ ಕೊಟ್ಟು ನಾಳೆ ಮಂತ್ರಿ ಬರ್ತಾರೆ ಮಾತಾಡೋ. ಮಂತ್ರಿ ಇವತ್ತು ಮಂತ್ರಿ ಇಲ್ಲಲ್ಲ, ನಾಳೆ ಮಂತ್ರಿ ಮಾತಾಡುವ ಪುಡಾರಿಗಳು ತಗೊಂಡೋಗ್ಬಿಟ್ಟು ಮನೆ ಹಂಚಿದ್ರೆ ಯಾವ್ದು ಲೆಕ್ಕ ಇದು ಅಂತ ಹೇಳಿ ಕಾಂಗ್ರೆಸ್ಸಿನ ಶಾಸಕರು ಆರೋಪ ಮಾತಾಡ್ತಾರೆ. ಲಕ್ಷ್ಮಣ್ ಸಂಗಪ್ಪ ಸವದಿ ಅವರು ಸರಿ ಮಾಡಿಸುವ. ನಾವು ಮಂತ್ರಿ ಬರಲಿ, ನಾಳೆ ಮಂತ್ರಿ ಬರಲಿ. ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 400